ನಾಳೆ ಸಂಜೆ 4 ಗಂಟೆಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟ ಸೇರುವಂತ ಸೇನಾನಿಗಳು ಯಾರ್ಯಾರು? ಕೆಲವೇ ಕ್ಷಣಗಳಲ್ಲಿ ಖರ್ಗೆ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೆಯಲಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಯಾರ್ಯಾರು ಸೇರ್ಪಡೆಯಾಗ್ತಾರೆ ಈ ಬಗ್ಗೆ ಇವತ್ತು ಅಂತಿಮ ತೀರ್ಮಾನವಾಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಸಂಪುಟವನ್ನ ಸೇರುವಂತಹ ಸಚಿವರುಗಳು ಯಾರ್ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಇವತ್ತೇ ಆ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಖರ್ಗೆ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ. ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಜೋರಾಗಿದೆ. ಸಿದ್ದು ಪಟ್ಟಿ, ಡಿಕೆಶಿ ಪಟ್ಟಿ, ಯಾರ ಹೆಸರು ಫೈನಲ್ ಆಗುತ್ತೆ? ಕೈಯಲ್ಲಿ ಒಂದೊಂದು ಪಟ್ಟಿಯನ್ನ ಹಿಡಿದು ಕೂತಿದ್ದಾರೆ. ಮೊದಲ ಹಂತದಲ್ಲಿ ಸುಮಾರು 10 ರಿಂದ 12 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆ. ಇವತ್ತೇ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಖರ್ಗೆ ಮನೆಯಲ್ಲಿ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ನಾಳೆ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ನಾಳೆಯೇ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಡಿಕೆ ಶಿವಕುಮಾರ್ ಅವರ ಜೊತೆ ಇನ್ನುಳಿದ ಯಾವ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ? ಕಸರತ್ತಂತೂ ಬಹಳ ಜೋರಾಗಿ ನಡೀತಾ ಇದೆ. ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಲಾಬಿ ಅಂತೂ ಜೋರಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಕೈಯಲ್ಲೂ ಒಂದು ಪಟ್ಟಿ ಇದೆ, ಡಿಕೆ ಶಿವಕುಮಾರ್ ಅವರ ಕೈಯಲ್ಲೂ ಕೂಡ ಒಂದು ಪಟ್ಟಿ ಇದೆ. ಯಾರ್ಯಾರ ಹೆಸರು ಫೈನಲ್ ಆಗತ್ತೆ? ಸಂಪುಟ ಕಸರತ್ತು ದೆಹಲಿಯಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು ನಾಳಿನ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ರಾಜಭವನದಲ್ಲಿ ಸಿದ್ಧತೆ ನಡೀತಾ ಇದೆ. ಇದರ ಜೊತೆಗೆ ಮಂತ್ರಿ ಭಾಗ್ಯ ಯಾರ್ಯಾರಿಗೆ ಸಿಗತ್ತೆ ಅನ್ನೋ ಲೆಕ್ಕಾಚಾರವೂ ಕೂಡ ಶುರುವಾಗಿದೆ. ಅನೇಕ ಶಾಸಕರು ತಮಗೆ ಸಚಿವ ಸ್ಥಾನ ಬೇಕು ಅಂತ ತಮ್ಮ ನಾಯಕರಿಂದ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಶರವಣ ಭವನದಲ್ಲಿ ಆಪ್ತರ ಜೊತೆ ತಿಂಡಿ ತಿಂದಿದ್ದಾರೆ ಸಿದ್ದರಾಮಯ್ಯನವರು. ಜಾರಕಿಹೊಳಿ, ಮಹದೇವಪ್ಪ, ಭೈರತಿ, ಪೊನ್ನಣ್ಣ, ಕೋನರೆಡ್ಡಿ, ಅಶೋಕ್ ಪಟ್ಟಣ್, ಐವನ್ ಡಿಸೋಜಾ, ಎಂಸಿ ಸುಧಾಕರ್ ಎಲ್ಲರೂ ಇದ್ದಾರೆ ಸಿದ್ದರಾಮಯ್ಯನವರ ಜೊತೆ. ತಿಮ್ಮಾಪುರ, ಎಂಆರ್ ಸೀತಾರಾಮ್ ಸೇರಿ ಹಲವರು ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇಷ್ಟು ಮಂದಿ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಯೇ ಬೆಳಿಗ್ಗೆ ತಿಂಡಿ ತಿಂದಿದ್ದಾರೆ. ಇವತ್ತು ಯಾರ್ಯಾರು ಸಚಿವರಾಗಿ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅನ್ನೋದು ಫೈನಲ್ ಆಗುತ್ತೆ. 2 ಹಂತದಲ್ಲಿ ಸಂಪುಟ ವಿಸ್ತರಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ನಾಳೆನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರೇನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದೇ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ, ಸುಮಾರು 10 ರಿಂದ 12 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ. ಇನ್ನುಳಿದವರ ಹೆಸರು ಫೈನಲ್ ಆಗೋದು ರಾಜ್ಯಸಭೆ ಪರಿಷತ್ ಚುನಾವಣೆಯ ನಂತರ 2ನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ. ಈಗ ಮೊದಲ ಹಂತದಲ್ಲಿ ಸುಮಾರು 10 ರಿಂದ 12 ಹೆಸರುಗಳು ಫೈನಲ್ ಆಗುತ್ತೆ. ಮೊದಲ ಹಂತದಲ್ಲೇ ಪಟ್ಟಿಯಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಆಕಾಂಕ್ಷಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕೈಯಲ್ಲಿ ಪಟ್ಟಿ ಹಿಡಿದು ಕಾಯ್ತಾ ಇದ್ದಾರೆ. ಒಂದು ನಿರ್ಣಾಯಕ ಸಭೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಅವರ ಮನೆಯಲ್ಲಿ. ಅಲ್ಲಿ ಪಟ್ಟಿ ಫೈನಲ್ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ರಾಜ್ಯ ರಾಜಕೀಯ ಸದ್ಯಕ್ಕಂತೂ ದೆಹಲಿ ಅಂಗಳದಲ್ಲಿ ಜೋರಾಗಿ ಬೆಳವಣಿಗೆ ನಡೀತಾ ಇದೆ. ಸಂಪುಟ ಕಸರತ್ತೇ ನಡೀತಾ ಇದೆ. ಸೊ ಇವತ್ತು ಒಂದು ನಿರ್ಣಾಯಕ ಸಭೆ ಇದೆ ಖರ್ಗೆ ಅವರ ಜೊತೆ. ಎಷ್ಟೊತ್ತಿಗೆ ಸಭೆ ಫಿಕ್ಸ್ ಆಗಿದೆ? ಇವತ್ತು ಏನೇನು ನಡೆಯುತ್ತೆ? ಎಷ್ಟೊತ್ತಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಹೊರಡುತ್ತಿದ್ದಾರೆ ದೆಹಲಿಯಿಂದ? ಏನೇನು ಅಪ್ಡೇಟ್ಸ್ ಇದೆ? ಶ್ವೇತಾ, ಈಗ ಎಷ್ಟೊತ್ತಿಗೆ ಸಭೆಗೆ ಸಮಯ ನಿಗದಿ ಆಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ದು. ಈ ತನಕ ರಾತ್ರಿ ಪ್ರಾಥಮಿಕವಾಗಿ ಏನು ಚರ್ಚೆ ಆಗಬೇಕಾಗಿತ್ತು, ಕರ್ನಾಟಕ ಉಸ್ತುವಾರಿ ಮತ್ತು ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಯ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ಇಬ್ಬರೂ ನಾಯಕರು ಹೆಚ್ಚು ಕಡಿಮೆ 45 ನಿಮಿಷಗಳ ಕಾಲ ಚರ್ಚೆ ಮಾಡಿ ಒಂದು ಪಟ್ಟಿಯನ್ನು ಕೊಟ್ಟು ಅವರುಗಳು ಯಾವ ಹೆಸರುಗಳನ್ನು ಕೊಡಬಹುದು ಎಲ್ಲವನ್ನು ಕೂಡ ಕೊಟ್ಟು ಆಗಿದೆ. ಈಗ ಉಳಿದಿರುವಂಥದ್ದು ಫೈನಲಿ ಆ
ಹೆಸರುಗಳಿಗೆ ಅಂತಿಮ ಮುದ್ರೆ ಬೀಳಬೇಕು. ಜೊತೆಗೆ ಆ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಅದು ಈಗ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥದ್ದು ಒಂದು. ಎರಡನೇದು, ಕೆಲವು ಹೆಸರುಗಳಿಗೆ ಈಗ ಮೊದಲ ಪಟ್ಟಿಯಲ್ಲಿ ಬರುವಂತಹ ಏನು ಹೆಸರುಗಳಿದೆ ಅದಕ್ಕೆ ಬಹುತೇಕ ಆಕ್ಷೇಪಣೆಗಳು ಎರಡೂ ಕಡೆಯಿಂದ ಇಲ್ಲ. ಆ ಕಡೆ ಸಿದ್ದರಾಮಯ್ಯ ಅವರ ಬಣದಿಂದಲೂ ಇಲ್ಲ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದಲೂ ಕೂಡ ಬಹುತೇಕ ಕಡಿಮೆ ಆಕ್ಷೇಪಣೆಗಳಿದೆ. ಆದರೆ ಅದರಲ್ಲಿ ಹಿರಿಯರ ಬಗ್ಗೆ ಒಂದಷ್ಟು ಕೆಲವರು ಸೇರಿಸ್ಕೋಬೇಕು, ಕೆಲವರು ಸೇರಿಸ್ಕೋಬಾರ್ದು ಅನ್ನುವಂಥದ್ದಾಗುತ್ತೆ. ಇನ್ನು ಕೆಲವು ಕೈ ಬಿಡಬೇಕು, ಈ ಹೆಸರುಗಳ ಅಗತ್ಯ ಇಲ್ಲ, ಇವರಿಗೆ ಸಚಿವ ಸಂಪುಟ ಸ್ಥಾನ ಬೇಡ ಅನ್ನುವಂಥದ್ದು ಕೂಡ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು, ಆ ಕಡೆ ಬಣ ಮತ್ತು ಈ ಕಡೆ ಬಣ. ಸೊ ಇವನ್ನೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗಿರೋದು ಈಗ ಹೈಕಮಾಂಡ್. ಸೊ ಅದು ಖರ್ಗೆ ಅವರ ಸಮ್ಮುಖದಲ್ಲಿ ಈಗ ಒಂದು ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಅದಕ್ಕೆ ಯಾವ ರೀತಿಯ ಏನು ಪರಿಹಾರಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು ಹೈಕಮಾಂಡ್. ಸೊ ಹಾಗಾಗಿ ಇದನ್ನು ಮಾಡ್ಬೋದಾ, ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು, ಮಾಡಬೇಕು ಅಂದರೆ ಯಾಕೆ ಮಾಡಬೇಕು ಅನ್ನುವಂಥ ವಿವರಣೆ ಕೂಡ ಇಬ್ಬರೂ ನಾಯಕರು ಕೊಡಬೇಕಾಗತ್ತೆ. ತಮ್ಮ ತಮ್ಮ ಟೀಮುಗಳ ಅಥವಾ ತಮ್ಮ ಬೆಂಬಲಿಗರ ಹೆಸರುಗಳನ್ನು ಕೊಟ್ಟಿರಬಹುದು ಮತ್ತು ಕೊಟ್ಟಿದ್ದಾರೆ ಕೂಡ. ಅದು ಈಗ ಹೈಕಮಾಂಡ್ ಗಮನದಲ್ಲಿ ಎಲ್ಲವೂ ಕೂಡ ಇದೆ. ಆದರೆ ಇಬ್ಬರೂ ನಾಯಕರು ಕೊಟ್ಟಿರುವಂತಹ ಪಟ್ಟಿಯಲ್ಲಿ, ಅದರಲ್ಲೂ ಹೆಚ್ಚು ಕಡಿಮೆ ಸಿದ್ದರಾಮಯ್ಯ ಅವರ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಬಹುತೇಕ ಅಂದರೆ ಹಳೆಯ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಕೆಲವು ಅವರ ಆಪ್ತರ ಹೆಸರುಗಳನ್ನು ಕೊಟ್ಟಿದ್ದಾರೆ, ಕೆಲವು ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಆಕ್ಷೇಪಣೆ ಇದೆ, ಈವನ್ ಹೈಕಮಾಂಡಿಂದನೇ ಆಕ್ಷೇಪ ಇದೆ. ಯಾಕಂದ್ರೆ ಇಷ್ಟು ವರ್ಷ ಅಧಿಕಾರ ಕೊಟ್ಟಾಗಿದೆ, ಅದೇ ಸಮುದಾಯದಿಂದ ಇನ್ನೊಂದಷ್ಟು ನಾಯಕರನ್ನ ನಾವು ಬೆಳೆಸುವ ಅಗತ್ಯ ಇದೆ. ಮುಂದಿನ 28ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಈ ಹೆಸರುಗಳಲ್ಲಿ ನೀವೇ ಬದಲಾವಣೆಗಳನ್ನು ಸೂಚಿಸಬೇಕು ಅನ್ನುವಂಥದ್ದು ಕೆಲವು ಹೆಸರುಗಳಿಗೆ ಹೈಕಮಾಂಡ್ ನಾಯಕರು ಈಗ ರಾತ್ರಿ ಹೇಳಿ ಕಳಿಸಿರುವಂಥದ್ದು. ಸೊ ಅವೆಲ್ಲವೂ ಕೂಡ ಈಗ ಒಂದು ಆರ್ಗ್ಯಾನಿಕ್ ಆಗಿ ಅದಕ್ಕೆ ಒಂದು ಸ್ಟಡಿ ಆಗುತ್ತೆ ಮತ್ತು ಅದನ್ನು ತಂದು ಖರ್ಗೆ ಅವರ ಮುಂದೆ ಇಟ್ಟು ಒಂದು ಚರ್ಚೆ ಆಗುತ್ತೆ. ನಂತರ ಇನ್ನ ಏನಾದರೂ ಆ್ಯಡಿಂಗ್ ಇದ್ರೆ, ಅಂದರೆ ಈಗ ರಾಹುಲ್ ಗಾಂಧಿ ಆಫೀಸಿಂದನೂ ಕೂಡ ಕೆಲವೊಂದು ಆ್ಯಡಿಂಗ್ಸ್ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕಂದರೆ ಹೈಕಮಾಂಡ್ ಕೂಡ ತನ್ನ ಪ್ರತಿನಿಧಿಗಳನ್ನು ಒಂದು ರೀತಿಯಲ್ಲಿ ಚೆಕ್ಮೇಟ್ ಆಗಿ ಅಲ್ಲಿ ಇಡಲಿಕ್ಕೆ ಬಯಸುತ್ತೆ. ಯಾವುದೇ ಪಕ್ಷ ಇರ್ಬೋದು, ಅದು BJP ಇರಲಿ ಅದು ಕಾಂಗ್ರೆಸ್ಸಲ್ಲಂತೂ ಅದು ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಅಂಥವ್ರಿಗೆ ಕೊಡಬೇಕಾ ಬೇಡವಾ ಅನ್ನೋವಂಥದ್ದು ಮತ್ತು ಆ ಪಟ್ಟಿಗೆ ಇಂಥವ್ರು ಸೇರಿಸಿ ಅಂತ ಅವರು ನೇರವಾಗಿ ಹೆಸರೇ ಕಳಿಸ್ಬಿಟ್ರೆ ಇವರು ಇಬ್ಬರೂ ನಾಯಕರು ಬೇರೆ ಮಾತಿಲ್ಲ. ಮತ್ತು ಈವನ್ ಅದನ್ನು ಬಿಡುಗಡೆ ಮಾಡುವಂಥ ಹೊಣೆ ಹೊತ್ತಿರುವಂತಹ ಉಸ್ತುವಾರಿ ಇರ್ಬೋದು ಅಥವಾ ಸಂಘಟನಾ ಕಾರ್ಯದರ್ಶಿ ಇರ್ಬೋದು, ಅವರು ಆ ಪಟ್ಟಿಗೆ ಅದನ್ನು ಆ್ಯಡ್ ಮಾಡಿಯೇ ಕಳಿಸ್ತಾರೆ. ಸೊ ಇಷ್ಟೆಲ್ಲ ಆಗಬೇಕಾದ್ರೆ ಇನ್ನೊಂದು ಸಭೆ ಆಗಬೇಕಾಗಿದೆ. ಅದೇ 11 ಗಂಟೆಗೆ ಆಗುತ್ತೆ ಆ ಸಭೆ ಅಂತ ಹೇಳಲಾಗಿತ್ತು, ಆದರೆ ಅದು ಫಿಕ್ಸ್ ಆಗಿಲ್ಲ, ನಿಗದಿ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅದು ಇನ್ನೂ ಒಂದು ಅಥವಾ 2 ಗಂಟೆಗಳ ಸಮಯ ತೆಗೆದುಕೊಳ್ಬಹುದು ಆ ಸಭೆ ಆರಂಭ ಆಗಲಿಕ್ಕೆ ಅಥವಾ ನಡೀಲಿಕ್ಕೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಶ್ವೇತಾ, ಓಕೆ, ಈಗ ಮೊದಲ ಹಂತದಲ್ಲಿ ಒಂದು 10 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಅಂದ್ರೂ ಕೂಡ ಸಿದ್ದರಾಮಯ್ಯನವರು ಪಟ್ಟಿ ಹಿಡಿದು ಕೂತಿದ್ದಾರೆ, DK ಶಿವಕುಮಾರ್ ಅವರು ಪಟ್ಟಿ ಹಿಡಿದು ಕೂತಿದ್ದಾರೆ. ಇಬ್ಬರಿಗೂ ಸಮಪಾಲನ್ನ ಹೈಕಮಾಂಡ್ ಹಾಗಾದ್ರೆ ಕೊಡುತ್ತಾ ಅಂತ ಅಂದ್ರೆ, ಈಗ ಸಿದ್ದರಾಮಯ್ಯನವರ ಪಟ್ಟಿಯಿಂದ 5 ಮಂದಿ ಹೆಸರನ್ನ ಫೈನಲ್ ಮಾಡ್ತಾರೆ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಆಪ್ತ ಬಳಗದಲ್ಲಿ ಯಾರ್ಯಾರಿದ್ರೋ ಅವರಲ್ಲೇ 5 ಮಂದಿಯನ್ನ ಫೈನಲ್ ಮಾಡಬಹುದು. ಹಾಗಾದ್ರೆ DK ಶಿವಕುಮಾರ್ ಅವರ ಹಿಡಿದಿರುವಂತಹ ಪಟ್ಟಿಯಲ್ಲಿ ಇಂಥ ಹೊಸಬರಿಗೆ ಸ್ಥಾನವನ್ನ ಕೊಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಹೈಕಮಾಂಡ್ ಇಲ್ಲಿ ಅನುಸರಿಸ್ತಾ ಇರೋ ಫಾರ್ಮುಲಾ ಎಂಥದ್ದು? ಅಲ್ಲ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಅದು ಪಕ್ಷದ ತೀರ್ಮಾನವೂ ಕೂಡ. ಈವನ್ ನಾಯಕರಿಗೆ ಅದೇ ಸಜೆಷನ್ ಅನ್ನು ಕೊಟ್ಟಿರುವಂಥದ್ದು. ತಾವು ತರುವ ಪಟ್ಟಿಯಲ್ಲಿ ಯಾವುದೋ ಒಂದು ಸಮುದಾಯದಿಂದ ಇಂಥವ್ರು ಆಯ್ಕೆ ಆಗಬೇಕು, ಅವರು ಹಿಂದೆ ಕೆಲಸ ಮಾಡಿದಾರಾ ಇಲ್ವಾ, ಅವ್ರು ಮಾಡೋದ್ರಿಂದ ಆ ಭಾಗಕ್ಕೆ ಎಷ್ಟು ಪ್ರಯೋಜನ ಆಗಿದೆ, ಆ ಸಮುದಾಯಕ್ಕೆ ಎಷ್ಟು ಪ್ರಯೋಜನ ಆಗಿದೆ, ಅಥವಾ ಅವ್ರ ಬದಲಾಗಿ ಬೇರೆಯವ್ರನ್ನ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ 1 ಅಥವಾ 2 ಹೆಸರುಗಳನ್ನು ಸೇರಿಸಿಯೇ ಕೊಡಬೇಕಾಗತ್ತೆ. ಮತ್ತು ಆ ಜಿಲ್ಲೆಗೆ ಕಳೆದ ಬಾರಿ ಪ್ರಾತಿನಿಧ್ಯ ಸಿಕ್ಕಿತ್ತಾ ಇಲ್ವಾ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾಯಕರು ಪಟ್ಟಿ ಕೊಟ್ಟು ಸುಮ್ಮನೆ ನನ್ನ ಹೆಸರುಗಳು, ಇವ್ರು ನನ್ನ ಬೆಂಬಲಿಗರು, ಇವ್ರನ್ನ ಮಾಡಿ ಅಂತ ಹೇಳಿ ಅಂಥದ್ದು 1 2 ಆಗಬಹುದು ಅನ್ನುವಂಥದ್ದು AICC ಮೂಲಗಳು ಹೇಳ್ತಾ ಇರುವಂಥದ್ದು. ನಾಯಕರು ಪಟ್ಟಿ ಕೊಟ್ಟರೂ ಕೂಡ ಅವ್ರಿಗೆ ತೀರಾ ಬೇಕಾದವರು ಅವರ ಮನಸ್ಸಿಗೆ ಬೇಸರ ಮಾಡೋದು ಬೇಡ ಅಂತ 1ಕ್ಕೋ 2ಕ್ಕೋ ಅಕಾಮಿಡೇಟ್ ಮಾಡ್ಬೋದು. ಉಳಿದಂತೆ ಎಲ್ಲವೂ ಕೂಡ ಒಂದು ಜಾತಿವಾರು ಅಥವಾ ಧರ್ಮ ಅಥವಾ ಜೊತೆಗೆ ಪ್ರಾಂತ್ಯ ಅಂದರೆ ರೀಸನ್ನು, ಇವೆಲ್ಲವನ್ನು ಕೂಡ ನೋಡ್ತಾರೆ. ಇವೆಲ್ಲದೂ ನೋಡೋದ್ರ
ಜೊತೆಗೆ 2028 ಚುನಾವಣೆ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಯುವ ನಾಯಕತ್ವ ಬೆಳಿಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಈ ಸಾರಿ ಅದಕ್ಕೆ ಆದ್ಯತೆ ಹೆಚ್ಚಿರುತ್ತೆ ಅನ್ನುವಂಥದ್ದು. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಅಂದರೆ ಸಾಮಾನ್ಯಕ್ಕೆ ಒಂದು ಕೊರಗಿರೋದು, ವಿಧಾನ ಪರಿಷತ್ ಅಂದರೆ ಒಬ್ಬರನ್ನೇ ಆಯ್ಕೆ ಮಾಡ್ತಾರೆ, ಅಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕಳೆದ ಬಾರಿ ಕೂಡ ನೋಡಿದ್ವಿ, ಇಂದಿನ BJP ಸರ್ಕಾರದ ಅವಧಿಯಲ್ಲೂ ಕೂಡ ನೋಡಿದ್ವಿ. ಆದರೆ ಈ ಸಾರಿ ಅದು 2 ಅಥವಾ 3 ಸ್ಥಾನಗಳು ಕೊಡಬೇಕಾಗಿ ಬರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲವೂ ಕೂಡ ತಾಳೆ ಹಾಕಿ ನೋಡಲಾಗ್ತಾ ಇದೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಹೈಕಮಾಂಡ್ ಇದನ್ನು ಫೈನಲೈಸ್ ಮಾಡ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ನಾಳೆನೇ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು, DK ಶಿವಕುಮಾರ್ ಅವರ ಜೊತೆ ಇನ್ನುಳಿದ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸಚಿವರಾಗಿ ಅನ್ನೋ ಕುತೂಹಲ ಇದೆ. ಒಂದಷ್ಟು ಸಂಭಾವ್ಯ ಸಚಿವರ ಹೆಸರುಗಳು ಕೂಡ ಓಡಾಡ್ತಾ ಇದೆ. ಆದ್ರೆ ಹೈಕಮಾಂಡ್ ಫೈನಲಿ ಯಾರ ಹೆಸರನ್ನ ಅಂತಿಮ ಮಾಡತ್ತೆ ಕಾದ್ ನೋಡ್ಬೇಕು. ನಾಳೆ 24ನೇ CM ಆಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ DK ಶಿವಕುಮಾರ್. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿಗೆ DK ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ನನ್ನ ರಾಜಕೀಯ ಪಯಣದಲ್ಲಿ ಗಾಂಧಿ ಕುಟುಂಬ ನಿರ್ಣಾಯಕ ಪಾತ್ರ. ಕೇವಲ ನಾಯಕತ್ವದ ಮೂಲಕ ಮಾತ್ರ ಪಾತ್ರ ವಹಿಸಿಲ್ಲ, ಜೀವನದ ವಿವಿಧ ಹಂತಗಳಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ರಾಜೀವ್ ಗಾಂಧಿ ನನ್ನ ಸಾಮರ್ಥ್ಯ ಗುರುತಿಸಿದ್ದನ್ನ ಸ್ಮರಿಸುವೆ. ಸೋನಿಯಾ ಗಾಂಧಿ ನಾಯಕತ್ವದ ಮತ್ತೊಂದು ಪಾಠವನ್ನ ಕಲಿಸಿದ್ರು. ರಾಹುಲ್ ಗಾಂಧಿ ಸದಾ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ DK ಶಿವಕುಮಾರ್. ನಾಯಕರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ನಾಳೆನೇ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಧನ್ಯವಾದವನ್ನ ತಿಳಿಸಿ ಟ್ವೀಟ್ ಮಾಡಿದ್ದಾರೆ. ರಾಜಕೀಯ ಮಾತ್ರ ಅಲ್ಲ, ಜೀವನದ ವಿವಿಧ ಹಂತಗಳಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಧನ್ಯವಾದವನ್ನ ತಿಳಿಸಿದ್ದಾರೆ DK ಶಿವಕುಮಾರ್. ಗಾಂಧಿ ಕುಟುಂಬಕ್ಕೆ ಟ್ವೀಟ್ನ ಮೂಲಕ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.